ಸಾಂಬಾರ ಚಟ್ನಿ ಗೊತ್ತಾಗ್ತಿಲ್ವಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಇವತ್ತು ನಮ್ಮ ಮನೇಲಿ ತಿಂಡಿ ದೋಸೆ ಮಾಡ್ಸವ್ರೆ. ನೆನ್ನೆ ತಿಂದಿದ್ದು ದೋಸೆ, ಇವತ್ತು ನಮ್ಮ ಮನೇಲೂ ದೋಸೆ ಮಾಡ್ಸವ್ರೆ. ಆದ್ರೆ ದೋಸೆಗೆ ನಾವಮ್ಮ 2 ಆಪ್ಷನ್ ಕೊಟ್ರು. ಒಂದು ಚಟ್ನಿ ತಪ್ಪರೆ ನೆನ್ನೆ ಮಾಡಿದ್ದು ಕೈಮಾ ಸಾಂಬಾರ್. ಈ ಎರಡರಲ್ಲಿ ಆಕ್ಚುಲಿ ನಂಗೆ ಇಷ್ಟ ಆಗ್ತಿರೋದು ಚಟ್ನಿನೇ. ಯಾಕೆ ಅಂದ್ರೆ ಚಟ್ನಿ ಜೊತೆ ತುಪ್ಪ ಇರುತ್ತಲ್ಲ, ಸೊ ಅದಕ್ಕೆ ಈಗ ಚಟ್ನಿ ಮಾಡ್ತೀನಿ. ನಂಗೆ ಗೈಸ್, ನಮ್ ಗಾನವಿನೂ ಈಗ ತಿಂಡಿ ಮಾಡ್ಕೊಂಡು ಕೂತವಳೆ. ತಿಂಡಿಗೆ ಇವಳು ಸಾಂಬಾರ್. ನಿಂಗೆ ಸಾಂಬಾರ್ ಇಷ್ಟನಾ ಚಟ್ನಿ ಇಷ್ಟನಾ? ಸಾಂಬಾರ್. ಇವಳು ಹೋಟ್ಲಿಗೆ ಹೋದ್ರು ಅಷ್ಟೇ ಗೈಸ್. ಇವಳು ನಮ್ ಗಾನವಿ ಆಲೂಗೆಡ್ಡೆ ಪಲ್ಯ ಮಾತ್ರ ತಿನ್ನೋದು, ಈ ಚಟ್ನಿ ಏನ್ ತಿನ್ನೋದೇ ಇಲ್ಲ ಗೈಸ್. ಹಂಗಂತ ಲಾಸ್ಟ್ ವ್ಲಾಗ್ ಅಲ್ಲಿ ಒಬ್ರು ಈ ಅಮೃತ ಬಳ್ಳಿ ಕೊಟ್ಟಿದ್ರಲ್ಲ, ಅವ್ರು ಆಕ್ಚುಲಿ ಕಮೆಂಟ್ ಹಾಕಿದ್ದಾರೆ. ಸೊ ಏನಂತಂದ್ರೆ, ಸರ್ ಐ ಹ್ಯಾವ್ ಓನ್ಲಿ ಕೆಪ್ಟ್ ಇಟ್, ಪ್ಲೀಸ್ ಡೋಂಟ್ ಮೈಂಡ್ ಇಟ್, did not put my name because I am a bit shy. My brother is Ayurvedic doctor, so I have kept it raw or make syrup of it and eat in hot water and drink. Take care. Thank you ಸವಿತಾ ಅವರೇ, ನೀವು ಅಮೃತ ಬಳ್ಳಿ ಕೊಟ್ಟಿದ್ದು ತುಂಬಾನೇ ಖುಷಿ ಆಯ್ತು. ಜೊತೆಗೆ ಇಷ್ಟು ನೀವು ಪ್ರೀತಿ ತೋರಿಸಿ ಅದನ್ನ ಗೇಟ್ ಹತ್ರ ಇಟ್ಬಿಟ್ಟು ಹೋಗಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್ ಗೈಸ್. ದೋಸೆ ಚಟ್ನಿ ಆಗೈತೆ. ಅಮ್ಮ ಬಾಯಿಲೆ ತುಪ್ಪ ಹಾಕೋ. ಏನ್ ತುಪ್ಪ ಎಷ್ಟು ಗಟ್ಟಿ ಆಗ್ಬಿಟ್ಟೈತಿ ಬಿಸಿಲಲ್ಲೂ. ಸ್ವಲ್ಪ ಇದ್ ಮಾಡಮ್ಮ, ಬಿಸಿ ಮಾಡು. ಹಂಗೆ ಆಗ್ತಿಯಲ್ಲ, ಗೊತ್ತಾಗಲ್ವಾ? ಇಷ್ಟು ವರ್ಷ ಅಡಿಗೆ ಮಾಡೋದ್ ಕಲ್ತಿದ್ಯಾ? ಗೈಸ್, ಇದ್ರ ಜೊತೆಗೆ ಏನಾದ್ರು ಈ ಆಲೂಗೆಡ್ಡೆ ಪಲ್ಯ ಇದ್ದಿದ್ರೆ ಇನ್ನ ಸಾಕಾಗಿರೋದು ಮಾತ್ರ ಟೇಸ್ಟ್. ಗೈಸ್, ಇವಾಗ ನಮ್ಮ ಅಪ್ಪ ಮತ್ತೆ ನಮ್ಮ ಅಣ್ಣ ಕಟ್ಟಿಂಗಿಗೆ ಹೋಗಿದ್ರು ಎಲ್ಲ ಪಾಪ. ಚೆನ್ನಾಗಿ ಬಂದೈತೆ ಗೈಸ್. ಸ್ಕೂಟಿನ ಆಕ್ಚುಲಿ ಇವಾಗ ಸ್ವಲ್ಪ ಹೊತ್ತು ಸ್ಟಾರ್ಟ್ ಮಾಡ್ಬಿಟ್ಟು ನಮ್ಮ ಅಪ್ಪ ಹತ್ಲಕ್ಕೆ ಶೆಡ್ಡಿಗೆ ನಿಲ್ಸಿ ಅಂತ ಹೇಳ್ತವ್ರೆ. ಇನ್ನೇನು ಈಗ ಸ್ಕೂಟಿನೇನು ಓಡ್ಸಾಡಲ್ವಲ್ಲ, ಅದೇ ಏನಾದ್ರು ಸುಮ್ಮನೆ ಇಲ್ಲೇ ಇದ್ರೆ ಸುಮ್ಮನೆ ಇಲಿಗಳೆಲ್ಲ ಇನ್ನ ವಯರೆಲ್ಲ ಕಡ್ದಾಕುತ್ತೆ. ಈಗ ಆಲ್ರೆಡಿ ಕಡ್ದಾಕೈತೆ, ಇವಾಗ ಹೆಂಗೋ ಕಿಕ್ಕರಲ್ಲಾದ್ರೂ ಸ್ಟಾರ್ಟ್ ಆಗ್ತೈತೆ. ಗೈಸ್, ನಮ್ಮಮ್ಮ ಇದು ಅಮೃತ ಬಳ್ಳಿದು ನೀರನ್ನ ಈಗ ಬಿಸಿ ಮಾಡಿ ಕೊಟ್ಟವ್ರೆ. ಕಷಾಯ ನಂಗೆ ತಾಳಿ ಕಷಾಯ ಅಂತ. ಅಮೃತ ಬಳ್ಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಪಾಪ ಸವಿತಾ ಅವರು. ನಂದಿ ಥ್ಯಾಂಕ್ ಯು ವೆರಿ ಮಚ್. ನೀವು ತಂದ್ಕೊಟ್ರ ಅಮೃತ ಬಳ್ಳಿ ಕಷಾಯ ಮಾಡಿಕೊಟ್ಟಿದ್ದಾರೆ ಮನೇಲಿ. ನಾನೀಗ ಅದನ್ನ ಕುಡಿತಾ ಇದ್ದೀನಿ. ನೋಡಿ ಟೇಸ್ಟ್ ಮಾಡಿ ಹೆಂಗೈತೆ ಅಂತ. ಹೆಂಗಿದ್ರು ಕುಡಿತೀನಿ ಮನೆ. ಚೆನ್ನಾಗಿದೆ ಗೈಸ್. ಹೆಲ್ಮೆಟ್ ಈಗ ನಂದಿದು ಹಾಫ್ ಹೆಲ್ಮೆಟ್ ಈಗ ಇಲ್ಲಿ ಬಿಸಿಲಿಗೆ ಇಟ್ಟಿದ್ದೀನಿ. ನಮ್ಮಮ್ಮ ಇವಾಗ ನಮ್ಮ ಅಪ್ಪಂಗೀಗ, ನಮ್ಮಪ್ಪ ಮತ್ತೆ ನಮ್ಮ ಅಣ್ಣಂಗೀಗ ತಿಂಡಿ ಮಾಡ್ತಾರೆ. ಈಗ ದೋಸೆ ಪಪ್ಪಂದಾಯ್ತಾ? ಹೌದಾ? ಸ್ನಾನ ಮಾಡಾಮೇಲೆ ತಿನ್ನುತ್ತಾ? ಅಣ್ಣ, ಒಬ್ರು ಲಾಸ್ಟ್ ವ್ಲಾಗಲ್ಲಿ ಕಮೆಂಟ್ ಹಾಕೋರೆ, ನಿನ್ ತಮಿಳ್ನಾಡಲ್ಲಿ ಸೀಟು ಹೆಂಗ್ ಸಿಕ್ತು, ಮೆಡಿಕಲ್ ಸೀಟು ಜೊತೆಗೆ ಪೇಮೆಂಟ್ ಎಷ್ಟು ಅಂತ ಎಲ್ಲ. ನೀಟ್ ಬರ್ದೆ ಸಿಕ್ಕಿದ್ದು ಪ್ರೈವೇಟ್ ಸೀಟು, ವರ್ಷಕ್ಕೆ 27 lakhs. ಇದು ಹೋಗಿ ಡಿಸ್ಟಿಲ್ ವಾಟರ್ ತರಲ್ಲ? ಎಷ್ಟು ತರ್ಲಿ? ಅದೊಂದು ಕೇಸ್ ಬರುತ್ತೆ ಮಗನೆ, 15. ಒಂದ್ ಕೇಸ್ ಫುಲ್ ತರಲ್ಲ? ಶರ್ಟ್ ಜೇಬಲ್ ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಇದೆ, ನೋಡ್ತೀಯಮ್ಮ? ಸುವರ್ಣ ಹೋಟ್ಲಿಂದ ಲೆಫ್ಟ್ ತಾನೆ ಬ್ಯಾಟ್ರಿ ಅಂಗಡಿ ಇದೆ. ಬ್ಯಾಟ್ರಿ ಅಂಗಡಿ ಹೋಯ್ತಾ? ಸುವರ್ಣ ಹೋಟ್ಲ್ ಮುಂದೆ ಇಲ್ಲೊಂದು ಡೌನ್ ಇದೆ. ಆ ಡೌನ್ ಅಲ್ಲಿ ಮೊದಲನೇ ಅಂಗಡಿನೇ ಮಗನೆ, ಗೊತ್ತಾಗುತ್ತೆ. ಟೀ ಕ್ಯಾಂಟೀನ್ ಇದೆ, ಫಸ್ಟ್ ಟೀ ಕ್ಯಾಂಟೀನ್ ಇದೆ, ಅದ್ರ ಪಕ್ಕದ್ದೇ. ಸರಿ ಆಯ್ತು ಬಿಡಿ, ಹೋಗಿ ಬರ್ತೀನಿ. ಫುಲ್ ಒಂದ್ ಕೇಸ್ ತರಲ್ಲ? ಒಂದ್ ಕೇಸ್ 12 ಇರ್ತಾ 15 ಇರುತ್ತಾ? ಅದಾ 3, 6, 9, 12 ಇರ್ತವೆ. 12, 15 ಇರ್ತವೆ. ತಗೋಬಾ. ಬರ್ತೀಯಾ ಸಿಟಿ ಕಡೆ? ಬಾ. ಡಿಸ್ಟಿಲ್ ವಾಟರ್ ಮತ್ತೆ ಇನ್ನೇನ್ ಮತ್ತೆ? ಸರ್, ಇದು ಡಿಸ್ಟಿಲ್ ವಾಟರ್ ಬೇಕಿತ್ತು ಒಂದ್ ಕೇಸ್. ಹಾಕ್ಬಿಡ್ರದ ಇದಕ್ಕೆ UPS ಬ್ಯಾಟ್ರಿಗೆ ಇಷ್ಟುದ್ದ ಕಮ್ಮಿ ಹಾಕಿ, ಇಷ್ಟುದ್ದ. ಕೆಳಗಡೆ ಮನೆಗೆ ಡಿಸ್ಟಿಲ್ ವಾಟರ್ನು ಹಾಕಾಯ್ತು. ತಾಳವ ತೆಗಿಯವ, ಅದಕ್ಕೆ ಸ್ವಲ್ಪ ಹಾಕನ ಆಯ್ತಾ. ಈಗ ಮೇಲ್ಗಡೆ ಮನೆಗೂ ಈಗ ಡಿಸ್ಟಿಲ್ ವಾಟರ್ ಈಗ ಹಾಕ್ತಿದೀವಿ. ಜೊತೆಗೆ ಆಲ್ರೆಡಿ ಈಗ ಅದಕ್ಕೂ ಹಾಕಾಯ್ತು, ಇದಕ್ಕೂ ಹಾಕಾಯ್ತು, ಇದಕ್ಕೂ ಹಾಕಾಯ್ತು, ಇದಕ್ಕೂ ಹಾಕೈತೆ, ಇದಕ್ಕೂ ಹಾಕಾಯ್ತು, ಅದಕ್ಕೂ ಹಾಕಾಯ್ತು. ಇನ್ ಸ್ವಲ್ಪ ಉಳ್ದಿತ್ತ, ಅದಕ್ಕೆ ಇದನ್ನ ಈಗ ಹಾಕ್ತಿದೀನಿ. ಈಗ
800 ಪಪ್ಪ ಹೇಳುತ್ತೆ ಒಂದು ಗಾಡಿ ತಗೋಬಿಟ್ಟು ನೀಟಾಗಿ ರೆಡಿ ಮಾಡಿಸ್ಬೇಕು ಅನ್ನುತ್ತಲ್ಲ. ರೆಡಿ ಮಾಡಿಸಿರೋದು ಅಷ್ಟು ಒಂದು ಗಾಡಿ ತೋರಿಸ್ದೆ, ಅದು ಜಾಸ್ತಿ ಆಯಿತು ಹಂಗೆ ಹಿಂಗೆ ಅಂತ. ಕಾರ ಗೈಸ್ ಹಂಗಂತ ಈಗ ನಮ್ಮ ಅಪ್ಪ ಈಗ ರೀಸೆಂಟಾಗಿ ಅಂದರೆ ನಮ್ಮ ಅಪ್ಪಂಗೆ ಈಗ ಸ್ಟ್ರೋಕ್ ಆಗೋಕ್ಕಿಂತ ಮುಂಚೆ ಒಂದು CD100 ನೋಡಿದ್ರು. ಎಷ್ಟಕ್ಕೆ ಪಪ್ಪ? 15,000ಕ್ಕ. ಅದು 8,000ಕ್ಕೆ ಅವ್ರು ತತ್ತಾ ಇರೋದು. ನಾನು 15,000 ಕೊಡ್ತೀನಿ, ನಂಗೆ ಕೊಡಿ ಅಂದೆ. ಬಟ್ ಆಮೇಲೆ ನೋಡಿದ್ರೆ ಹಿಂಗಾಯ್ತು. ಇವಾಗ ಸುಮ್ಮನೆ ಆಗೋ ಒಟ್ಟಿನಲ್ಲಿ ಹೇಳಿದ್ದೀರಾ CD100. ಗೈಸ್ ಕಮೆಂಟ್ ಮಾಡಿ. ನಾನು ನಮ್ಮಮ್ಮ ಏನು ಬೇಡ ಅಂತ ಹೇಳ್ತಿರೋದು, ಏನಕ್ಕಂದರೆ ಇರೋ ಗಾಡಿನೇ ಸಾಕು ಅಂತ ಹೇಳ್ತಿದ್ದೀವಿ. ಈಗ ನೋಡಿ, ಈಗ ಸ್ಕೂಟಿನಾಗ ಶೆಡ್ಡಿಗೆ ನಿಲ್ಸಾಯ್ತು. ಅದ್ರ ಬದಲಿಗೆ ಒಂದು ಪುಟಾಣಿ ಒಂದು ಕಾರ್ ತಗೊಂಡ್ರೆ, ಈ ಕಾರಲ್ಲಿ ಆದರೆ ಆರಾಮಾಗಿ ಓಡಾಡ್ಬೋದು ಪಪ್ಪ ಬೈಕಿಗಿಂತ. ಈ 800 ಆಲ್ಟೋ ಅಂತದ್ದು ಎದಾರು ತಗೊಂಡ್ರೆ ಆಯಿತು. ನಂದು ನಮ್ಮಮ್ಮಂದು ಈ ಐಡಿಯಾ. ಅರೆ ನಮ್ಮಪ್ಪ CD100 ಅಂತ ಹೇಳ್ತಾರೆ. ಏನು CD100ಗ? ಗೈಸ್ ನಮ್ದಿಲ್ಲ ಅಂದ್ರೆ ಊಟ ಮಾಡು, ಪರವಾಗಿಲ್ಲ, ಊಟ ಮಾಡು, ಹಾಕಮ್ಮ ಹಂಗೆ ಇಬ್ರಿಗೂ. ಗೈಸ್ ನಂದಾಯ್ತು. ನಾವಪ್ಪ ಮಧ್ಯಾಹ್ನ ಮಲಗಿದ್ರು, ಇವಾಗ ಊಟ ಇವಾಗ ಮಾಡ್ತೇವ್ರೆ ಒಂದು 5 ಗಂಟೆ. ಒಳ್ಳೆ ನಿದ್ದೆ ಬಂದಂಗೆ ಆಗ್ಬಿಡ್ತಪ್ಪ. ಹೌದಾ? ಒಳ್ಳೆ ನಿದ್ದೆ ಬಂತು ಅನ್ನಂಗೆ ಆಯ್ತಪ್ಪ. ಗೈಸ್ ನಮ್ಮ ಗಾನವಿನು ಈಗ ನಿದ್ದೆ ಮಾಡಿ ಇವಾಗ ಎದ್ದಾಳೆ. ಏನು ಗಾನ ಎದ್ದಾಳದು? ಯಾವುದೋ ಇಂಗ್ಲೀಷ್ ಪ್ರಾಜೆಕ್ಟ್ ಐತೆ ಅಂತಿದ್ದಲ್ಲ, ಮಾಡು. ಮಾಡ್ದ? ಇದು ಯಾವಾಗ ಮಾಡಿದೆ? ಗೈಸ್ ನಾನು ತಂದಿದ್ದು ಹಣ್ಣು ವೇಸ್ಟ್ ಆಯ್ತಲ್ಲ ಗೈಸ್. ವೇಸ್ಟ್ ಅಂದರೆ ಇದು ನಮ್ಮ ಅಮ್ಮನೂ ತಿನ್ನಲಿಲ್ಲ. ಆ್ಯಕ್ಚುಲಿ ನಮ್ಮ ಅಮ್ಮನ ಫೇವ್ರೆಟ್ ಹಣ್ಣು ಹಣ್ಣು. ಬಲ್ಲಿ ನಾನಾದರೂ ತಿಂತೀನಿ, ಚಾಕೊಡು. ಚೆನ್ನಾಗಿಲ್ಲ. ಹೌದು, ಸುಮಾರು ಕೂದಲೆಲ್ಲ ಬೆಳೆದಿತ್ತು, ಸುಮಾರು ಗಡ್ಡ ಬೆಳೆದಿತ್ತು. ಹೌದಾ? 800 ನಿಮ್ಗೆ ಆಗಲ್ಲ ಮಗನಪ್ಪ ಬಣ್ಣ. ಹಂಗಲ್ಲ ಪಪ್ಪ, ಹೀಗೆ ತಾಗುತ್ತೆ ಪಕ್ಕ. ಬೇಕಾದ್ರೆ ಆದ್ರೆ ಗಾಡಿ ಕೂತ್ ನೋಡ್ಲಿ ತಡಿ, ಗೊತ್ತಾಗತ್ತೆ ನಿಮ್ಗೆ. ಒಂದ್ಸರಿ ನೋಡ್ ಮಗನೆ. ಯಾಕೆ ಗೊತ್ತಾ, ಏಮಣ್ಣ ಮದ್ವೆ ನೀನು ಎಷ್ಟು ಇಟ್ಟಿದ್ದ ಇದೇ ಇಟ್ತಾನೆ. ಎಷ್ಟು ವರ್ಷ ಆಯ್ತು ಏಮಣ್ಣ ಮದ್ವೆಗೆ? 3 ವರ್ಷ ಆಯ್ತು ಅಷ್ಟೇ. ಹೈಟು ಫಿಟ್ ಆಗಿದೆಯಲ್ಲ ಮಗನೆ. ನೋಡಿದ್ದೆ, ನನಗೆ ಆಯ್ತಾ ಇರ್ಲಿಲ್ಲ, ಸ್ವಲ್ಪ ಇದಾದಂಗೆ ಆಗೋದು. 800 ನಿಲ್ವತ್ತು ಮಗನೆ. ನೀವೇನು ಅಷ್ಟೇ ಇಟ್ಟಿದ್ದೀರಾ? ಬರೀ ಐಟಲ್ಲ, ಬಾಗ್ಲು ಹಾಕೋಬಾರ್ದು, ಬಿಕ್ಕಿ ಬಾಲ. ಹಿಡ್ಕ. ಅಲ್ಲ ಅಲ್ಲಿ ತಿನ್ನುವೆ, ಅದೇ ಅಲ್ಲಿ ಬಿಟ್ಟಿದ್ದೆ ಮಧ್ಯದಲ್ಲಿ. ಅಲ್ಲಿ ತಿನ್ನುವೆ ಕುಕ್ನೂರಲ್ಲಿ. ಅಲ್ಲಿಂದ ಬಂದ್ಮೇಲೆ ಬಿಟ್ಟೆ. ಇಲ್ಲ ಕಂಚು ಬಾ, ಫಸ್ಟೇ ತಿಂತಾ ಇರ್ಲಿಲ್ಲ. ಕುಕ್ನೂರ್ಗೆ ಹೋದಾಗ ತಿನ್ನಕ್ ಶುರು ಮಾಡಿದ್ದೆ ನಾನ್ ವೆಜ್ನ. ಅಂದ್ರೆ ಇದು ಮಗನೆ ಸೋಮವಾರ. ನಿಮ್ಮ ಮದುವೆ ಆದ್ಮೇಲೆ ಸೋಮವಾರ ತಿನ್ನೋದು ಬಿಟ್ಟಿದ್ದ? ಅದು ಅಮ್ಮ ಹೇಳಿದ್ದೆ ಏನು? ನಾನೇ ಬಿಟ್ಟಿದ್ದು. ನಮ್ಮ ಮದುವೆ ಆಗಿದ್ಕೆ ಮಗನೆ ನಾನು ಸಿಕ್ಕಿದ್ರೆ ಸೋಮವಾರ ಬಿಡ್ತೀನಿ ಅಂತ. ಏನ ನನ್ನ ಮದುವೆ ಆದ್ರೆ ಸೋಮವಾರ ಬಿಡ್ತೀನಿ ಅನ್ಕೊಂಡಿತ್ತು. ಹೌದಾ? ಇಲ್ಲ ಮಗನೆ, ಅಂದ್ರೆ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದಲ್ವಾ, ಹಂಗಾಗಿ ನಾನೇ ಅನ್ಕೊಂಡ್ಬಿಟ್ಟಿದ್ದು. ಹಂಗಂತ ಅದು ಆಲ್ಬಮ್ ಎಲ್ಲಮ್ಮ ಅವತ್ತು ಕೇಳಿದ್ರು ಒಬ್ರು, ನಿಮ್ಮ ಅಪ್ಪ ಅಮ್ಮನ ಮದುವೆ ಫೋಟೋ ತೋರಿಸಿ ಅಂತ. ಆಲ್ಬಮ್ ಏನು ಮಾಡ್ತಿತ್ತಿಲ್ಲ, ಅದೇ ಸಣ್ಣ ಫೋಟೋ ಇತ್ತಲ್ಲ, ಅದೇ ನೋಡುತ್ತೀನಿ ನೋಡು, ಹುಡ್ಕೋ. ಅಲ್ಲಿ ಮೇಲ್ಗಡೆ ಒಂದು ಆಲ್ಬಮ್ ಬಿತ್ತಲ್ಲ, ಅತ್ತಿಗೆ ಅದೊಂಚೂರು ವರ್ಷಾರ ಇಡು ನೀಟಾಗಿ. ಬುಧವಾರ ಅಣ್ಣ ಬುಧವಾರ ಹೊರಡ್ತಾನ. ಏನು ಬೈಕಲ್ಲಿ ಬಿಟ್ಟು ಬರಲ್ಲ ಏನು? ಬೈಕಲ್ಲ, ಹ್ಞೂ ಕಾರು ಒಂದೇ. ಅಲ್ಲ ಕಾರು. ನೀನು ಕಾರು ಅಂತೆ ಅಂತ ಏನು ಮಾತಾಡ್ತೀಯಮ್ಮ? ಬೈಕಲ್ಲಿ ಹಿಂಸೆ ಆಗುತ್ತೆ ಅಂತ. ಬೈಕಲ್ಲಿ ಹಿಂಸೆ. ನಿಂದ ದೊಡ್ಡ ಬ್ಯಾಗ್ ಐತಲ್ಲ, ಹಿಂಸೆ ಆಗುತ್ತೆ. ನಾನು ಬರುವೆ ಬೇಕಾದ್ರೆ, ಪಪ್ಪ ಒಂದಿರುತ್ತಲ್ಲ. ಯಾಕೆ ರಿಸ್ಕ್? ಟ್ರೈನಲ್ಲಿ ಹೋಗ್ಲಿ ಆರಾಮಾಗಿ ಬಿಡು. ಅಲ್ಲಿಂದ ಅಲ್ಲಿಗೆ ಅದೇ ಬೇಕಾದ್ರೆ ಅವನು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಲಿ. 400 ಹೋದ್ರೂ ಪರವಾಗಿಲ್ಲ.
ಗೈಸ್ ಮಧ್ಯಾಹ್ನ ಎಲ್ಲ ಎಷ್ಟು ಚೆನ್ನಾಗಿ ಬಿಸಿಲಿತ್ತು, ಆದರೆ ಇವಾಗ ನೋಡಿದ್ರೆ ಮಳೆ ಬೇರೆ ಬರ್ತೈತೆ, ಉದ್ರು ಸ್ಟಾರ್ಟ್ ಆಗೈತೆ ನೋಡಿ. ಇಲ್ಲಿ ಇವಾಗ ಯಾವ ಬಿಸಿಲು ಇಲ್ಲ, ಕರೆಕ್ಟಾಗಿ ನನ್ನ ತಲೆ ಮೇಲೆ ಮೋಡ ಬೇರೆ ಆಗೈತೆ, ಅಲ್ಲಿ ಹಸು ಬೇರೆ ಬಡ್ಕತೈತೆ. ಜರ್ಕಿನ್ ಹಾಕರು ಒದ್ದೆ ಆಗಲ್ವೇನಣ್ಣ? ಗೈಸ್ ಇವಾಗ ನಮ್ಮ ಅಣ್ಣ ಒಂದು ಕಾಪಿ ಜೆರಾಕ್ಸ್ ಮಾಡ್ಸೋಣ ಅಂತ ಹೋಗಿದ್ದ, ಹೊರಡ್ತಿದ್ದ ಅಷ್ಟೊತ್ತಿಗೆ ಇವಾಗ ನೋಡಿದ್ರೆ ಮಳೆ ಬರ್ತೈತೆ. ಮಧ್ಯದಲ್ಲಿ ಜೋರಾಗತ್ ಕಣಮ್ಮ. ಇನ್ನೇನು ಮತ್ತೆ ಮೋಡ ಸರಿಯಾಗೈತೆ. ಗೈಸ್ ನಮ್ಮಮ್ಮ ಏನೋ ಆರ್ಡ್ರ್ ಮಾಡಿದ್ರ ಏನೋ, ಇವಾಗ ಅದು ಪಾರ್ಸಲ್ ಬಂದೈತೆ. ನಮ್ಮ ಅಣ್ಣ ನನಗಂತೂ ಮುಟ್ಟಕ್ಕೆ ಕೊಡ್ತಿಲ್ಲ. ಕೊಡಿಲಿ ತೆಗಿತೀನಿ. ನೋಡಿ ಹೆಂಗ್ ಆಡ್ತಾನೆ, ಒಳ್ಳೆ ಸಣ್ಣ ಮಗು ಥರ ಆಡ್ತಾನಪ್ಪ. ಈಗ ನಾನು ಮುಂಚೆಯಿಂದನೂ ಹಂಗೆ. 1 ವರ್ಷದ ಪಾಪದಿಂದ ಹಂಗೆ 1 ವರ್ಷ. ಏನಮ್ಮ ಇದು ಪಾರ್ಸಲ್ಲು? ನೋಡೋಣ ಈಗ. ಇದೇನು ಸೆಲ್ಫಿ ಸ್ಟಿಕ್ಕಾ ಅಥವಾ ನನಗೇನೋ ತರಿಸಿದ್ಯಾ ವ್ಲಾಗಿಂಗಿಗಂತ? ಡ್ಯಾಡಿಗೆ. ಅಪ್ಪಂಗ ಓ ಸ್ಟಿಕ್ಕಾ? ಗೈಸ್ ನಾವು ಅಪ್ಪಂಗೆ ಸ್ಟಿಕ್ ತರ್ಸೋರೆ. ಇವಾಗ ನಾವು ಅಪ್ಪಂಗೀಗ ಕರೆಕ್ಟಾಗಿ ಈಗ ನಡೆಯೋಕ್ಕಾಗಲ್ವಲ್ಲ, ಒಂದು ಸೈಡ್ ಬ್ಯಾಲೆನ್ಸ್ ಇರಲ್ವಲ್ಲ, ಅದಕ್ಕೆ ಈಗ ಸ್ಟಿಕ್ ತರ್ಸೋರೆ. ಮಾಡ್ಕೋಬೋದು ಕಣಣ್ಣ, ಇಲ್ಲ ಹೈಟ್ ಮಾಡ್ಕೋಬೋದು ಅನ್ಸತ್ತೆ. ಇನ್ನೊಂದು ಸ್ವಲ್ಪ ಐಟ್ ಕೊಡಿಲಿ. ಐ ಕೊಡ. ಅಮ್ಮ ಗುಡುಕ್ತೈತೆ. ಇದು ಟಿವಿ ಸ್ವಿಚ್ ತೆಗ್ದಿದ್ದ? ಗೈಸ್ ನಮ್ಮ ಅಣ್ಣಂಗೆ ನೋಡಿ ಗೈಸ್, ಇಲ್ಲೆಲ್ಲ ಕೂರ್ಲುದ್ರಿಲ್ವಾ ಕಮೆಂಟ್ ಮಾಡಿ ಗೈಸ್. ನೋಡಿ ಇಲ್ಲಿ ಸೈಡಲ್ಲಿ. ಆಯ್ತು ಇಲ್ಲಿ ಅಲ್ಲ ಹಂಗ್ ನೆತ್ತಿಂದ ನೋಡಿದ್ರೆ ಅಲ್ಲ. ಆಯ್ತು ನಾನು ಒಪ್ಕೋತೀನಿ, ಕ್ಯಾಪ್ ಹಾಕತ್ತಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಇಲ್ಲಿ ಏರ್ ಫಾಲ್ ಆಗೈತೆ ಆಯ್ತಾ. ನಿಂದು ನಿನ್ನ ಬಾಯಿಲ್ ಮುಂದಕ್ಕೆ ಬಾಯಿಲಿ, ಇಲ್ಲಿ ಸೈಡಲ್ಲಿ ನೋಡಿ, ಇಲ್ಲೆಲ್ಲ ಉಡ್ತಾನೆ ಉದ್ರೋಗಿತ್ತ. ಚೆನ್ನಾಗೈತೆ. ರೈಟ್ ಸೈಡಿಗೆ ಇಟ್ಕೋಬೇಕು, ಲೆಫ್ಟ್ ಅಲ್ಲಿ ಚೆನ್ನಾಗಿದೆ. ಮಳೆ ಬರ್ತಿದೆ. ತಾಳು ಇನ್ನ ಬಂದಿಲ್ಲ. ಎಲ್ಲಿ ಆ ಬಟ್ಟೆ ಅದಿರ್ಲಿ ತಾಳು. ಅಲ್ವಾ, ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಈ ಥರ ಹಿಂಗ ಮಗನೇ ಇದು. ಓಕೆ ಗೈಸ್, ವ್ಲಾಗು ಎಂಡ್ ಮಾಡ್ತೀನಿ ಗೈಸ್. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.